ನಾನು ನಿಮ್ಗೆ ಹೇಳಿದ್ನಲ್ಲ, ವಿಷ್ಣು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ 51 ತುಂಡುಗಳನ್ನಾಗಿ ಮಾಡ್ತಾನೆ. ಆ ತುಂಡಾದಂತ ಅಷ್ಟು ಸತಿಯ ಬೇರೆ ಬೇರೆ ಭಾಗಗಳು ಭಾರತದಲ್ಲಿ ಅಲ್ದಿರ ಭಾರತದ ಸುತ್ತಮುತ್ತ ಇರುವಂತ ಟಿಬೆಟ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನಲ್ಲೂ ಬೀಳುತ್ತೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಸತಿಯ ಶಿರ ಬೀಳುತ್ತೆ. ನಾನಿರುವಂತ ಗೌಹಟ್ಟಿಲಿ ಅದೇ ಸತಿಯ ಯೋನಿ ಭಾಗ ಬೀಳುತ್ತೆ, ಅಂದ್ರೆ ಜನನಾಂಗ ಈ ಜಾಗದಲ್ಲಿ ಬೀಳುತ್ತೆ. ಇದಂತೂ ಅತ್ಯಂತ ಶಕ್ತಿಯುತವಾದಂತ ಶಕ್ತಿಪೀಠ. ಎಷ್ಟೊಂದು ಜನ ಬರ್ತಾರೆ ಇಲ್ಲಿ. ಮಾಟ ಮಂತ್ರ ತಂತ್ರ ಗಿಂತ್ರ ಏನೇ ಆಗಿದ್ರು ಎಲ್ಲ ನಿವಾರಣೆ ಆಗುತ್ತಂತೆ. ಮತ್ತೆ ಈ ಜಾಗದಲ್ಲೂ ಮಾಟ ಮಂತ್ರ ಎಲ್ಲ ಮಾಡ್ತಾರೆ. ಅದೆಲ್ಲ ಒಂದ್ ಕಡೆಗಾದ್ರೆ, ಈ ಶಕ್ತಿಪೀಠಕ್ಕೆ ಭಾರತದ ಬೇರೆ ಬೇರೆ ಜಾಗಗಳಿಂದ, ಊರುಗಳಿಂದ ಇಲ್ಲಿಗೆ ಜನ ಬರ್ತಾರೆ. ಈ ಚಿನ್ನದ ಕಲಶ ಮುಖೇಶ್ ಅಂಬಾನಿಯವರು ಕೊಟ್ಟಿದ್ದು ಈ ಕಾಮಾಖ್ಯ ದೇವಿಯ ದೇವಾಲಯಕ್ಕೆ. ಸತತವಾಗಿ 3 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಆದ್ಮೇಲೆ ತಾಯಿಯ ದರ್ಶನ ಆಯಿತು. ಗರ್ಭಗುಡಿಯ ಒಳಗಡೆ ಕಾಮಾಖ್ಯ ದೇವಿಯ ಯಾವುದೇ ವಿಗ್ರಹ ಇಲ್ಲ. ಅಲ್ಲಿ ಕಾಮಾಖ್ಯ ದೇವಿಯ ಯೋನಿ ಇದೆ, ಅದನ್ನೇ ಎಲ್ಲರೂ ದರ್ಶನ ಮಾಡೋದು ಭಕ್ತಿಯಿಂದ. ಇಲ್ಲಿ ಕಾಯಿನ್ಗಳನ್ನ ಮೆಚ್ಚಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ನಾವು ಮೆಚ್ಚೋದೆ. ಅಂಟ್ಕೋತಾ ಇಲ್ಲ, ಕಮಾನ್, ಅಂಟ್ಕೋತಾನೆ ಇಲ್ವಲ್ಲ, ಹೆಂಗಂಟ್ಸವ್ರಿ ಇವರು. ಇಲ್ಲಿ ಇಟ್ಬಿಡೋದೆ. ಓಕೆ, ಇದು ಗಣಪತಿ, ವಿಘ್ನ ನಿವಾರಕ ಗಣಪತಿಯ ಪ್ರತಿಮೆ. 12ನೇ ಶತಮಾನದಲ್ಲಿ ಮೊದಲನೇ ದೇವಸ್ಥಾನ ಇತ್ತು. ಅವಾಗ ಮೊಘಲರು ಬಂದಾಗ ಅವ್ರು ಏನ್ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿರುವಂತ ದೇವಸ್ಥಾನ ಪೂರ್ತಿ ಇಲ್ದೇ ಇರೋ ತರ ಮಾಡ್ಬಿಟ್ಟಿದ್ರು. ಅದಾದ್ಮೇಲೆ ತಿರ್ಗಾ ಕಟ್ಟಿದ್ರು, ತಿರ್ಗಾ ನಾಶ ಮಾಡಿದ್ರು. ಇದು 3ನೇ ದೇವಸ್ಥಾನ ಇದು ಕಟ್ಟಿರೋದು. ಇದೆಲ್ಲ ದೇವ್ರಿಗೆ ಅರ್ಪಿಸಿರುವಂತ ಪಾರಿವಾಳಗಳು. ಮುಂದೆ ಬರುವಂತ ಕೆಲವು ದಿನಗಳಲ್ಲಿ ಇದನ್ನ ಬಲಿ ಹೊಡಿತಾರೆ. ನಾನು ನೋಡಿರೋ ಪ್ರಕಾರ ಪಾರಿವಾಳನ ಎಲ್ಲೂ ಬಲಿ ಹೊಡೆದಿದ್ದು ನಾನು ನೋಡಿಲ್ಲ, ಕೇಳೂ ಇಲ್ಲ. ಇದು ಹೊಸದು ನನಗೆ, ಮೋಸ್ಟ್ಲಿ ನಿಮಗೂ ಹೊಸದು ಅಂತ ಕಾಣುತ್ತೆ. ಮತ್ತೆ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ವರ್ಷದ 365 ದಿನಾನು ಓಪನ್ ಇರುತ್ತೆ. ಆದ್ರೆ ಜೂನ್ ತಿಂಗಳಲ್ಲಿ 3 ದಿನ ಮಾತ್ರ ಕ್ಲೋಸ್ ಇರುತ್ತೆ ಈ ದೇವಸ್ಥಾನ. ಯಾಕಂದ್ರೆ ಅವಾಗ ತಾಯಿಯ ಮಾಸಿಕ ಅಂತೆ, ಋತುಮಾನದ ಕಾಲ ಅಂತೆ ಅವಾಗ. ಅದಕ್ಕೋಸ್ಕರ ಆ 3 ದಿನ ಮಾತ್ರ ಕ್ಲೋಸ್ ಮಾಡಿರ್ತಾರೆ. ಅದ್ ಬಿಟ್ರೆ ಇನ್ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು ನೀವು ಇದನ್ನ.